ಏನೇ ಫೋಟೋ ನೋಡಿದ್ರು ಏನೇ ವಿಡಿಯೋ ನೋಡಿದ್ರು ಎಂಡ್ ಆಫ್ ದ ಡೇ ರಿಯಲ್ ಆಗಿ ನೋಡೋದು ಭಾರಿ ಇಂಪಾರ್ಟೆಂಟ್. ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಿ. ಟಚ್ ಆ್ಯಂಡ್ ಫೀಲ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಬಜೆಟಲ್ಲಿ ಲೀಗಲ್ ಇವೆಲ್ಲ ಅವ್ರಿಗೆ ಮ್ಯಾಚ್ ಆಗುತ್ತಾ ನೋಡಿಕೊಂಡು ಟರ್ಮ್ಸ್ ಕಂಡೀಷನ್ಸಲ್ಲಿ ಬರುತ್ತೆ. ಸೊ ಇವೆಲ್ಲ ಇನ್ವಾಲ್ವ್ ಆದಾದಮೇಲೆ ಸೇಲ್ ಆಗೋದು. ಅಥವಾ ಬೇರೆ ಏನೇನಾರು ನೋಡ್ತೀವಿ, ಕೋ ವರ್ಕಿಂಗ್ ಸ್ಪೇಸ್ ಆಗಿರ್ಬೋದು, ಆ ಥರದ್ದು ನಿಮಗೆ ಕಮರ್ಷಿಯಲ್ ಸ್ಪೇಸ್ ಅಂತ. ಕೆಲವೊಂದ್ಸರಿ 3 ಮೂಲೆ ಇದೆ, ಬೇಡ ನಮಗೆ ಕುಬೇರ ಮೂಲೆ ಬರಲ್ಲ. ಕೆಲವೊಂದ್ಸರಿ ಏನು ಮಾಡ್ತಾರೆ, ಈ ಕಮರ್ಷಿಯಲಲ್ಲಿ ಆಲ್ಮೋಸ್ಟ್ ವಾಸ್ತು ಕಡಿಮೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಇದ್ರೆ ಯಾವುದಪ್ಪ ಬಿಸ್ನೆಸ್ ಶುರು ಮಾಡೋದು, ಸಖತ್ತು ಬೂಮಲ್ಲಿರುವಂತಹ ಬಿಸ್ನೆಸ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹೇಳುವಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಶುರು ಮಾಡಿ ಇದರಿಂದ ಪಕ್ಕಾ ಲಾಭ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಯಾವ ಒಂದು ಪ್ರಾಪರ್ಟಿಯನ್ನ ಹೇಗೆ ಸೆಲೆಕ್ಟ್ ಮಾಡಬೇಕಾಗತ್ತೆ, ಯಾವ ರೀತಿಯಾದಂತಹ ಪ್ರಾಪರ್ಟಿ ಬೆಸ್ಟ್ ಅಂತ ಹೇಳ್ಬೋದು, ಯಾವ ಪ್ರಾಪರ್ಟಿಯಿಂದ ಹೆಚ್ಚು ಲಾಭ ಬರುತ್ತೆ, ಅದು ಯಾವ ರೀತಿಯ ಕ್ಯಾಲ್ಕುಲೇಟ್ ಮಾಡೋದು, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗಿರುವಂತಹ ರವಿ ರಮೇಶ್ ಜೊತೆಗೆ ಮಲ್ಲಿಕಾರ್ಜುನ್ ಉಪ್ಪಾರ್ ಅವರು ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸರ್, ಮೊದಲಿಗೆ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಬ್ಬ ರಿಯಲ್ಟರಿಗೆ? ತುಂಬ ಇಂಪಾರ್ಟೆಂಟ್. ಹೇಗೆ ಅಂದರೆ, ನಾವು ಏನೇ ಫೋಟೋ ನೋಡಿದ್ರು ಏನೇ ವಿಡಿಯೋ ನೋಡಿದ್ರು ಎಂಡ್ ಆಫ್ ದ ಡೇ ರಿಯಲ್ ಆಗಿ ನೋಡೋದು ಭಾರಿ ಇಂಪಾರ್ಟೆಂಟ್. ಟಚ್ ಆ್ಯಂಡ್ ಫೀಲ್ ಅಂತ ಹೇಳ್ತೀವಿ. ಟಚ್ ಆ್ಯಂಡ್ ಫೀಲ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಬನ್ನಿ ನೋಡಿ ಅಂದ ತಕ್ಷಣ ನಾವು ಕೀ ಕನ್ಫರ್ಮ್ ಮಾಡ್ಕೊತೀವಿ. ಕೀ ಎಷ್ಟೊತ್ತು ಸಿಗುತ್ತೆ, ನಾವು ಎಷ್ಟೊತ್ತಿಗೆ ಬಂದರೆ ನೋಡ್ಬೋದು ಅಂತ ಹೋಗಿ ತೆಗೆಸಿ ನೋಡಿ, ಆಮೇಲೆ ಅಲ್ಲಿ ಏನಿದೆ ಏನಿಲ್ಲ, ಎಲ್ಲಿದೆ ಯಾಕಿದೆ, ಏನೇನು ಇರಬೇಕು ಏನೇನು ಇರಬಾರ್ದು ಎಲ್ಲ ನೋಡಿಕೊಂಡು. ಸುಮಾರು ಸಲ ಪೇಂಟ್ ಹೊಡ್ಸಿರ್ತಾರೆ, ಆ ಪೇಂಟ್ ಬ್ರಷು, ಇದು ರೋಲರು ಎಲ್ಲ ಅಲ್ಲೇ ಬಿಸಾಕ್ಬಿಡೋಗ್ಬಿಟ್ಟಿರ್ತಾರೆ. ಆಮೇಲೆ ನೀರೆಲ್ಲ ಚೆಲ್ಲೋಗಿರುತ್ತೆ. 100% ಕ್ಲೀನಾಗಿರಬೇಕು. ಸೊ ಡೀಪ್ ಕ್ಲೀನಿಂಗ್ ಅಂತ ನಾವೇನು ಹೇಳ್ತೀವಿ, ಅದನ್ನೊಂದ್ಸಲ ಮಾಡಿಸಿ ಅಂತಲೂ ಹೇಳ್ತೀವಿ. ಮಾಡಿಸಿ ಎಲ್ಲ ಆದಮೇಲೆ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಅಡ್ವಾನ್ಸ್ ಕೊಡೋ ಥರ ಇರಬೇಕು. ಅಂಥ ಪ್ರಾಪರ್ಟಿ ಮಾಡೋಂಗೆ ನಾವು ಮಾಡ್ತೀವಿ. ಓಕೆ. ಬೇಕಾದ್ರೆ ಅದಕ್ಕೂ ಸರ್ವಿಸ್ ಡೀಪ್ ಕ್ಲೀನ್ ಮಾಡಿಸ್ಕೊಡಿ ಅಂದ್ರೂ ಅದಕ್ಕೂ ಜನ ಇರ್ತಾರೆ, ಅವ್ರಿಗೆ ಹೇಳ್ತೀವಿ. ಅವ್ರು ಮಾಡಿ ನೀಟಾಗಿ ಮಾಡಿ ಶೃಂಗಾರ ಮಾಡಿ ವೆಲ್ಕಮ್ ಮಾಡೋ ಥರ ಇರೋಂಗೂ ನೋಡ್ಕೊತೀವಿ. ಸೊ ಹಂಗಾದಮೇಲೆ ಆಮೇಲೆ ನೋಡ್ತೀವಿ ಅಕ್ಕಪಕ್ಕ ರೀಸೆಂಟು ಅಲ್ಲಿ ಏನು ನಡೀತಾ ಇದೆ, ಬೇರೆಯವ್ರು ಏನು ಕೊಟ್ಟು ಮಾಡ್ತಾಯಿದ್ದಾರೆ, ರೀಸೆಂಟಾಗಿ ಯಾರು ಬಾಡಿಗೆಗೆ ಬಂದಿದ್ದಾರೆ, ಅವ್ರು ಏನು ಪೇ ಮಾಡಿದ್ದಾರೆ. ನಾವು ಸಮ್ಟೈಮ್ಸ್ ನಾವು ಕ್ಲೈಂಟ್ ಥರ ಹೋಗಿ ಡ್ಯೂ ಡೆಲಿಜೆನ್ಸ್ ಮಾಡ್ತೀವಿ. ಒಂಥರ ಮಿಸ್ಟ್ರಿ ಶಾಪಿಂಗ್ ಅಂತಾರೆ ಅದನ್ನು ನಾವು ಚೆನ್ನಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿ ಸರ್, ಹೆಂಗೆ ವರ್ಕ್ ಆಗುತ್ತೆ? ಮಿಸ್ಟ್ರಿ ಶಾಪಿಂಗ್ ಅಂದರೆ ಏನಿಲ್ಲ, ಇವಾಗ ನಾನೊಂದು ಪ್ರಾಪರ್ಟಿ ಹುಡುಕ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ಳಿ. ಸೊ ಏನು ಬೆಲೆ ಇದೆ ಅಂತ ಅಂದಾಗ ನಾನೇನು ಮಾಡ್ತೀನಿ, ನನಗೂ ಹಲವಾರು ಜನ ಬ್ರೋಕರ್ಸ್ ಇರ್ತಾರಲ್ಲ, ಅವರು ಹಾಗೆ ಕೇಳಿದ್ರೆ ಏನು ಮಚ ಎಷ್ಟು ನಡೀತಾ ಇದೆ ಅಂದರೆ ಅವ್ನು ನನಗೇನು ನಿಜ ಸ್ವರೂಪ ಏನೋ ಕೊಡಲ್ಲ. ಸೊ ನಾವೇನು ಮಾಡ್ತೀವಿ, ಅದಕ್ಕೆ XYZ ನಮಗೆಲ್ಲ ಕೆಲವು ಇರ್ತಾರೆ, ಅಂದರೆ ಮಿಸ್ಟ್ರಿ ಶಾಪರ್ಸ್ ಅಂತ, ಅವ್ರ ಕೈಲಿ ಫೋನ್ ಮಾಡಿಸ್ತೀವಿ. ನಾನು ಈ ಥರ ಒಂದು 40-60 ಕಮರ್ಷಿಯಲ್ ಪ್ರಾಪರ್ಟಿ ಕೊಡಬೇಕು ಅಂತ ಇದ್ದೀನಿ ಅಂತ, ಏನು ರೇಟು ಅಂತ. ಆವಾಗ ಒಂದು ಸರ್ ಈ ಥರ ಒಂದು ಪ್ರಾಪರ್ಟಿ ಇದೆ, ಇಷ್ಟು ಬೆಲೆ ಇದೆ, 2.5 ಕೋಟಿ 3.5 ಕೋಟಿ 4 ಕೋಟಿ 5 ಕೋಟಿ 6 ಕೋಟಿ ಎಲ್ಲ ಒಂದೊಂದು ಎಲ್ಲ ನೋಡಿ ಒಂದು ಆ್ಯಾವ್ರೇಜ್ ಮಾಡ್ಕೊತೀವಿ. ನೆಕ್ಸ್ಟ್ ಮಿಸ್ಟ್ರಿ ಶಾಪಿಂಗ್ ಆ್ಯಸ್ ಎ ಬೈಯರ್, ಮಿಸ್ಟ್ರಿ ಶಾಪಿಂಗ್ ಆ್ಯಸ್ ಎ ಸೆಲ್ಲರ್. ನಮ್ಮ ಬ್ರೋಕರ್ಸ್ ಎಲ್ಲ ತುಂಬ ಬುದ್ಧಿವಂತರು. ಬೈಯರ್ಗೆ ಬೇರೆ ರೇಟ್ ಹೇಳಿರ್ತಾರೆ, ಸೆಲ್ಲರ್ಗೆ ಬೇರೆ ರೇಟ್ ಹೇಳ್ತಾರೆ. ಒಂದು ಡಿಫ್ರೆನ್ಸ್ ಇರುತ್ತೆ. ಯಾಕೆ ಅಂತಂದರೆ ಸೆಲ್ಲರ್ ಯಾವಾಗಲೂ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಹೈ. ಅವನಿಗೆ ಕಮ್ಮಿ ಹೇಳಿದಾಗ ಅವ್ನು ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅಯ್ಯೋ ನಾನು ಇಷ್ಟು ಅಂದ್ಕೊಂಡಿದ್ದೆ, ಮಾರ್ಕೆಟಲ್ಲಿ ಇಷ್ಟು ಇಲ್ವಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಬೈಯರ್ಗೆ ಸ್ವಲ್ಪ ಜಾಸ್ತಿ ಹೇಳಿರ್ತಾರೆ. ನಾನು ಇಷ್ಟು ಕಡಿಮೆಗೆ ಸಿಗುತ್ತೆ ಅಂದ್ಕೊಂಡಿದ್ದೆ, ಇವ್ರು ಇಷ್ಟು ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿ ಮೈಂಡ್ಸೆಟ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬರ್ತಾನೆ. ಆವಾಗ ಎರಡನ್ನೂ ಒಂದು ಸಮ ಇಲ್ಲಿರೋರ್ನ ಮಧ್ಯಕ್ಕೆ ತಂದು ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅನುಕೂಲ. ಇದೆಲ್ಲ ಟ್ರೇಡ್ ಸೀಕ್ರೆಟ್, ನಾನು ನಿಮ್ಗೆ ಹೇಳೋಂಗಿಲ್ಲ, ಆದ್ರೆ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈಗ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ. ಅಂದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದು ಮೊದಲನೇದಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇಸಿಕ್ ನಾಲೆಜ್ ನಮ್ಗೆ ಏನೇನು ಇರಬೇಕು, ಪ್ರಾಪರ್ಟಿಯನ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು, ಸೊ ಕಸ್ಟಮರ್ಸ್ ಜೊತೆಗೆ ನಾವು ಯಾವ ರೀತಿಯಾಗಿ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ, ನಾವು ಯಾವ
ರೀತಿಯಾಗಿ ಲಾಭ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಇತ್ತು ಅಂತಂದ್ರೆ ಮಾತ್ರ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗ್ಬೋದು. ಹಾಗಾದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ? ಬಾಸ್ವಾಲಾ ಆಪ್ ನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸುಮಾರು 5 ಗಂಟೆ 26 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಯಾರು ಇದರಲ್ಲಿ ಯಶಸ್ವಿಯಾಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅಷ್ಟೆಲ್ಲ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಕೂಡ ಎಕ್ಸ್ಪರ್ಟ್ ಜೊತೆಗೆ ನೇರವಾಗಿ ನೀವು ಮಾತನಾಡಬಹುದು. ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬಹುದು. ಸೊ ನಮ್ಮ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಇವತ್ತೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಸರ್, ಈಗ ಕಮರ್ಷಿಯಲ್ ಪ್ರಾಪರ್ಟಿನಲ್ಲಿ ಯಾವುದೇ ಒಂದು ಕ್ಲೈಂಟ್ ಅಥವಾ ಬೈಯರ್ ಆಗಲಿ ಟೆನೆಂಟೇ ಆಗಲಿ ಬಂದಾಗ ತಮ್ಮ ನೇಚರ್ ಆಫ್ ಬಿಸ್ನೆಸ್ಗೆ ಫಸ್ಟ್ ಮ್ಯಾಚ್ ಆಗತ್ತಾ ಇಲ್ಲ ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ. ಅದೇ ಥರ ನಾವು ಇವ್ರಿಗೆ ಅವ್ರ ರಿಕ್ವೈರ್ಮೆಂಟು ಫಸ್ಟ್ ತೊಗೊಳ್ತೀವಿ. ಈಗ ಅವರು ನಮಗೆ 100 ಪೀಪಲ್ ವರ್ಕ್ ಮಾಡ್ತಾರೆ, ಸ್ಟೇಷನ್ಗೆ ಕರೆಕ್ಟಾಗೈತಾ, ಜೊತೆಗೆ ಆ ಒಳಗಡೆ ಆಂಬಿಯನ್ಸ್ ಎಲ್ಲ ಕರೆಕ್ಟ್ ಆಗೈತಾ, ಜೊತೆಗೆ ವಿಸಿಬಿಲಿಟಿ ಚೆನ್ನಾಗೈತಾ, ಆಮೇಲೆ ಕನೆಕ್ಟಿವಿಟಿ, ಎಂಪ್ಲಾಯೀಸ್ ಎಲ್ಲಿ ಬೇರೆ ಬೇರೆ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ಗೆ ಬಂದು ಇರೋಕ್ಕೆ ಆಗತ್ತಾ, ಜೊತೆಗೆ ಕಸ್ಟಮರ್ ಎಕ್ಸಾಂಪಲ್ ಮಾಲ್ಸ್ ಆ ಥರ ಕಸ್ಟಮರ್ಗೆ ವಿಸಿಬಲ್, ಜೊತೆಗೆ ಬಂದು ಪಾರ್ಕಿಂಗ್ ಮಾಡಿಕೊಂಡು ಅವ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಯ್ತಾ ಇಲ್ಲ. ಸೊ ಆಲ್ ಆರ್ ಜೊತೆಗೆ ಬ್ರ್ಯಾಂಡ್ಗಳನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಜೊತೆಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಏನೇನು ಬೇಕೋ ಆ ಆಂಬಿಯನ್ಸ್ನ ಕ್ರಿಯೇಟ್ ಮಾಡಿದಾರಾ ಇಲ್ವಾ ಇದೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ವಿ ಕ್ಯಾನ್ ಗಿವ್ ದ ವಿಸಿಟ್. ಖುದ್ದಾಗಿ ನೀವೇ ಹೋಗ್ತೀರಾ ಅದಕ್ಕೆ ಏನಾರ ಟೀಮ್? ಖಂಡಿತ ಡಿಪೆಂಡ್ಸ್ ಆನ್ ಕಸ್ಟಮರ್, ಡಿಪೆಂಡ್ಸ್ ಆನ್ ಬ್ರ್ಯಾಂಡ್, ಹೌ ಇಸ್ ರಿಲೇಟೆಡ್ ಕ್ವಿಕ್ ಸೆಲ್ಲಿಂಗ್ ಇತ್ತು ಅಂದರೆ ಡಿಪೆಂಡ್ಸ್ ಆನ್ ನಾವೇ ಹೋಗ್ತೀವಿ. ಕೆಲವೊಂದ್ಸರಿ ಏನಾಗುತ್ತೆ, ವಿ ಆರ್ ಬ್ಯುಸಿ, ಆರ್ ಸ್ಟಾಫ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ವಿ ಆರ್ ನಾಟ್ ಮ್ಯಾನೇಜಿಂಗ್ ನಾರ್ಮಲ್ ಪೀಪಲ್, ವಿ ಆರ್ ಗಿವಿಂಗ್ ದ ಟ್ರೈನ್ಡ್ ಪೀಪಲ್ ಓನ್ಲಿ ವಿ ಡೂ ದ ಸೈಟ್ ವಿಸಿಟ್. ಹಾಫ್ ಆಫ್ ದ 10% ಕಾಲಲ್ಲಿ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ದಟ್ ಈಸ್ ನಾಟ್ ಹೆಲ್ಪಿಂಗ್ ಟು ಅಸ್. ವೆನ್ ಎವರ್ ವಿ ಆರ್ ಮೀಟಿಂಗ್ ಡೈರೆಕ್ಟ್ಲಿ ಟು ದ ಕಸ್ಟಮರ್, ದ ಪರ್ಸೆಪ್ಷನ್ ಆ್ಯಂಡ್ ಅವರು ಇನ್ಫಾರ್ಮೇಷನ್ ನಮಗೆ ತೊಗೊಂಡಾದಾಗ we can guide them. This is not suitable, this one is suitable, ಇದು ಈ ಕಡೆ ಹೋಗಿ, ಇಲ್ಲ ಈ ಲೊಕೇಶನ್ಗೆ ಹೋಗಿ, ಈ ಥರ ಗೈಡ್ ಮಾಡ್ತೀವಿ. ದೆನ್ ದೇ ವಿಲ್ ಗೋ ಫಾರ್ ಸೈಟ್ ವಿಸಿಟ್. ಸೈಟ್ ವಿಸಿಟಲ್ಲಿ ಅವ್ರಿಗೆ ಅದು ಏನು ಬೇಕಾಗತ್ತೆ ಅವ್ರವ್ರಿಗೆ ಇನ್ಫಾರ್ಮೇಷನ್ ಅದನ್ನೆಲ್ಲ ಅವ್ರು ಮಾಡೋದ್ಕೊಳ್ಳೋದ್ರ ಜೊತೆಗೆ ನಾವು ಸಹ ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಕ್ವೈರ್ಮೆಂಟ್. ವಿ ಆರ್ ಮ್ಯಾಚಿಂಗ್ ದ ರಿಕ್ವೈರ್ಮೆಂಟ್ ಆರ್ ವಿ ಕ್ಯಾನ್ ಗೈಡ್ ದಮ್ ಇಸ್ ಅ ರಿಕ್ವೈರ್ಮೆಂಟ್. ಸೊ ಆ ಥರ ಆದಾಗ ಕಂಪಲ್ಸರಿ 50 to 60% ಕ್ಲೋಸ್ ಆಗುತ್ತೆ. ಅದಾದಮೇಲೆ ಅವರು ಪ್ರೈಸಿಗೆ ಬರ್ತಾರೆ. ಆಮೇಲೆ ಬಜೆಟಲ್ಲಿ ಲೀಗಲ್ ಇವೆಲ್ಲ ಅವ್ರಿಗೆ ಮ್ಯಾಚ್ ಆಗತ್ತಾ ನೋಡಿಕೊಂಡು ಟರ್ಮ್ಸ್ ಕಂಡೀಷನ್ಸಲ್ಲಿ ಬರುತ್ತೆ. ಸೊ ಇವೆಲ್ಲ ಇನ್ವಾಲ್ವ್ ಆದಾದಮೇಲೆ ಸೇಲ್ ಆಗೋದು. ಯಾವುದೋ ಒಂದು ಪ್ರಾಪರ್ಟಿಯ ಪ್ಲಸ್ ಅಂತ ನೋಡಿದರೆ ಏನೇನನ್ನ ಗಮನಿಸ್ತೀವಿ ಸರ್? ಅಂದರೆ ಒಂದು ಚೆಕ್ ಲಿಸ್ಟ್, ಪಾಯಿಂಟ್ ನಂಬರ್ 1, 2, 3. ಡಿಫೆಕ್ಟ್ ಅಂತ ನೋಡಿದ್ರೆ 1, 2, 3 ಆ ಥರದನ್ನ ಏನನ್ನ ಹೇಳ್ಬೋದು ಸರ್ ಇನ್ ಜನರಲ್? ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ರೋಡ್ ಬಿಡ್ತು ತುಂಬ ಮೇಯ್ನು. ಆಮೇಲೆ ವಿಸಿಬಿಲಿಟಿ, ಎಷ್ಟು ವಿಸಿಬಲ್ ಆಗಿದೆ ರೋಡಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟು. ಆಮೇಲೆ ಕನ್ಸ್ಟ್ರಕ್ಷನ್ನು, ಎಷ್ಟು ಸ್ಪೇಸ್ನ ಆ್ಯಕ್ಚುಲ್ ಯುಟಿಲೈಸ್ ಮಾಡ್ಬೋದು, ಏನಾಗಿ ಕನ್ವರ್ಟ್ ಮಾಡ್ಬೋದು ಅಂತ ನೋಡ್ಕೊತೀವಿ ನಾವು. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಪಾಸಿಟಿವ್ ಆಸ್ಪೆಕ್ಟ್. ಡಿಫೆಕ್ಟ್ಸ್ ಅಂತಂದರೆ ಏನಂದರೆ, ಕೆಲವು ಕಡೆ ಮೊಹರಿ ಮುಂದೆ ಇರುತ್ತೆ, ಅದನ್ನು ಕಮರ್ಷಿಯಲ್ ಅಂತ ಓನರ್ ಹೇಳ್ತಾ ಇರ್ತಾರೆ, ಅದು ಕಮರ್ಷಿಯಲ್ ಆಗಿರಲ್ಲ. 20 feet ರೋಡಲ್ಲಿ ರೆವಿನ್ಯೂ ಜಾಗದಲ್ಲಿ ಕಟ್ಬಿಟ್ಟು ಕಮರ್ಷಿಯಲ್ ಅಂತಿರ್ತಾರೆ. ಆಮೇಲೆ ಸುಮಾರು ಸಲ PGನ ಹಾಸ್ಟ್ಲಿಗೆ ಬಾಡಿಗೆ ಕೊಟ್ಟಿರೋದನ್ನೆಲ್ಲ ಕಮರ್ಷಿಯಲ್ ಅಂತಾರೆ. ಹೋಮ್ ಸ್ಟೇ ಇರೋದನ್ನ ಕಮರ್ಷಿಯಲ್ ಅಂತಾರೆ. ಅದೆಲ್ಲ ಹೋಮ್ ಸ್ಟೇ ಆಗ್ಬೋದು, PG ಆಗ್ಬೋದು, ಹಾಸ್ಟೆಲ್, ಅವೆಲ್ಲ ಕಮರ್ಷಿಯಲ್ ಥರ. ಆದರೆ 100% ಕಮರ್ಷಿಯಲ್ ಅಲ್ಲ. ಕಮರ್ಷಿಯಲ್ ಅಂದರೆ ಯು ಶುಡ್ ಹ್ಯಾವ್ ಎ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಇಸ್ ರನ್ನಿಂಗ್ ಎ ಬಿಸ್ನೆಸ್. ಸಮಥಿಂಗ್ ಲೈಕ್ ಹೋಟೆಲ್ಸ್, ಆಫೀಸ್ ಸ್ಪೇಸಸ್ಸು, ಇಂಥವು, ಜಿಮ್ಮು ಅಥವಾ ರೆಸ್ಟೋರೆಂಟು, ಈ ಥರದ್ದು. ಈ ಥರದ್ದು, ಅಥವಾ ಕೆಫೆ ಆಗಿರ್ಬೋದು, ಅಥವಾ ಬೇರೆ ಏನೇನಾರು ನೋಡ್ತೀವಿ, ಕೋವರ್ಕಿಂಗ್ ಸ್ಪೇಸ್ ಆಗಿರ್ಬೋದು, ಆ ಥರದ್ದು ನಿಮಗೆ ಕಮರ್ಷಿಯಲ್ ಸ್ಪೇಸ್ ಅಂತ ನಮಗೆ ಕೆಲವೊಂದ್ಸರಿ 3 ಮೂಲೆ ಇದೆ, ಇದು ಬೇಡ ನಮಗೆ, ಕುಬೇರ ಮೂಲೆ ಬರಲ್ಲ. ಕೆಲವೊಂದ್ಸರಿ ಏನು ಮಾಡ್ತಾರೆ, ಈ
ಈ ಕಮರ್ಷಿಯಲಲ್ಲಿ ಆಲ್ಮೋಸ್ಟ್ ವಾಸ್ತು ಕಡಿಮೆ. ಯಾಕೆಂದರೆ ಅದು ವಾಸ್ತು ಅಲ್ಲ ಅಂತಾನೆ ಕಮರ್ಷಿಯಲ್ ಆಗಿರೋದು. ವಾಸ್ತು ಇದ್ದರೆ ಮನೇಲಿ ಆಗುತ್ತೆ, ರೆಸಿಡೆನ್ಷಿಯಲ್ಗೆ ಹೋಗುತ್ತೆ. ಬಟ್ ಇಲ್ಲಿ ನಿಮಗೆ ಏನು ಅಡ್ವಾಂಟೇಜ್ ಅಂತಂದರೆ ಕಮರ್ಷಿಯಲಲ್ಲಿ ಇಸ್ ಹೌ ಗೆಟ್ ದ ಮೋರ್ ಮನಿ ರಿಟರ್ನ್ಸ್. ಸೊ ದಟ್ ಈಸ್ ಅ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಕಸ್ಟಮರ್ಗೆ ಏನು ಬೇಕೋ ಆಲ್ಟ್ರೇಷನ್ ಆಗತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ನೋಡಿ ಎಕ್ಸಾಂಪಲ್ ಎಲಿಮೆಂಟ್ಸ್ ಮಾಲ್, ಅದು 3 ಮೂಲೆಯಲ್ಲೇ ಇದೆ, ಬಟ್ ರನ್ ಆಗ್ತಾ ಇದೆ. ಎಲಿಮೆಂಟ್ಸ್ ಮಾಲು ಅಲ್ಲಿ ಲೊಕೇಶನಲ್ಲಿ ಏನಾಗಿದೆ ಅಂತಂದರೆ ನಾಟ್ ಏಬಲ್ ಟು ಪಾರ್ಕ್ ಪ್ರಾಪರ್ಲಿ, ಆದರೂ ಕೆಲವೊಂದಿಷ್ಟು ರನ್ ಆಗುತ್ತೆ. ಕೆಲವೊಂದು ಸರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಪ್ಲೇಸ್ ಹೋಗೋಕ್ಕೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಬ್ಯುಸಿ ಟ್ರಾಫಿಕ್ ಇರುತ್ತೆ, ಕೆಲವೊಂದು ಸರಿ ಅಲ್ಲಿ ರೋಡ್ಗಳೆಲ್ಲ ಚಿಕ್ಕ ಇರ್ತವೆ. ಈ ಥರ ಬರೋದೇ ಇಲ್ಲ. ಡಿಪೆಂಡ್ಸ್ ಆನ್ ಹೌ ದೇ ಗಿವನ್ ಇನ್ಫಾರ್ಮೇಷನ್. ಇದು ಲ್ಯಾಂಡ್ ಮಾರ್ಕ್ ಇದ್ರದ್ದು ಏನು ಲ್ಯಾಂಡ್ ಸ್ಕೇಪ್, ಸೊ ಅದ್ರ ಮೇಲೇನು ಹೆಲ್ಪ್ ಆಗುತ್ತೆ. ಇದರಲ್ಲಿ ನಿಮಗೆ ವಾಸ್ತು ಬರಲ್ಲ. ಆಲ್ಮೋಸ್ಟ್ ಆಲ್ ವಾಸ್ತು ನಾಟ್. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಥವಾ ಡ್ಯೂ ಡಿಲಿಜೆನ್ಸ್ ಅಂತ ಬಂದಾಗ ಸರ್, ನಿಮಗೆ ಯಾರೊಬ್ರು ಫೋನ್ ಮಾಡ್ತಾರೆ ಓನರು, ನೀವು ಆ ಪ್ರಾಪರ್ಟಿನ ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತ ಡಿಸಿಷನ್ ತಗೊಳ್ಳೋ ಹಂತದಲ್ಲಿ ಏನೇನೇನು ಕ್ರಾಸ್ ಚೆಕ್ ಮಾಡ್ತೀರಿ, ಏನು ನೋಡ್ತೀರಿ ನೀವು? ನಾವು ಯಾವ ಪ್ರಾಪರ್ಟಿನೂ ನಾವು ಮಾಡಿಸಲ್ಲ ಅಂತ ಹೇಳಲ್ಲ, ತಗೋತೀವಿ. ಬಟ್ ನಮ್ಮ ಅಡ್ವೈಸ್ ಇರುತ್ತೆ, ನೋಡಿ ನೀವು ಇಷ್ಟು ಹೇಳ್ತಾ ಇದ್ದೀರಾ ಪ್ರೈಸು, ಈ ಥರ ಒಂದು ಪರಿಸ್ಥಿತಿ ಇದೆ ನಿಮ್ಮ ಪ್ರಾಪರ್ಟಿಗೆ, ಇದು ಮಾರ್ಕೆಟಬಲ್ಲ, ನಾನ್ ಮಾರ್ಕೆಟಬಲ್ಲ, ಅಥವಾ ಡೆಫಿನೆಟ್ಲಿ ನಾಟ್ ಮಾರ್ಕೆಟಬಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಸೂಕ್ಷ್ಮವಾಗಿ ನಾವೊಂದು ಹೇಳ್ತೀವಿ. ಕೆಲವ್ರಿಗೆ ಅರ್ಥ ಆಗಿ ದೇ ಕಮ್ ಟು ಟರ್ಮ್ಸ್, ಬಿಕಾಸ್ ಅದರಿಂದ ಅವ್ರಿಗೇನೋ ಬೇರೆ ಇನ್ನೊಂದು ಕನೆಕ್ಟಿವ್ ಆ್ಯಕ್ಟಿವಿಟಿ ಆಗಬೇಕಾಗಿರುತ್ತೆ. ಆ ಪ್ರಾಪರ್ಟಿ ಸೇಲ್ ಮಾಡಿ ಇನ್ನೇನೋ ಒಂದು ಪ್ರಾಪರ್ಟಿ ತೊಗೋಬೇಕಿರುತ್ತೆ, ಅಥವಾ ಆ ಪ್ರಾಪರ್ಟಿ ರೆಂಟ್ ಮಾಡಿ ಯಾವುದೋ ಒಂದು ಕಮಿಟ್ಮೆಂಟಿಗೆ ಬ್ಯಾಂಕ್ ಲೋನ್ಗೆ ಏನೋ ಫುಲ್ಫಿಲ್ ಮಾಡ್ಕೊಳ್ಳೋ ಅಂತಹ ಅವಶ್ಯಕತೆ ಇರುತ್ತೆ. ಅವಾಗ ಅವ್ರು ಕೇಳ್ತಾರೆ, ದೇ ಆರ್ ಇನ್ ಡಿಸ್ಟ್ರೆಸ್. ಬಟ್ ಕೆಲವ್ರು ಕೇಳಲ್ಲ, ಅವ್ನು ಚೆನ್ನಾಗಿರ್ತಾನೆ, ಅನ್ನೋದು 10 ಬಿಲ್ಡಿಂಗ್ ಇರುತ್ತೆ, ಇದು ಔಟ್ ಆಫ್ 10 ಒನ್ ಆಫ್ ದ ಬಿಲ್ಡಿಂಗ್ಸು ನಾನು ಹೇಳಿದ್ದೆ ರೆಂಟು, ನಾನು ಹಿಂಗೆ ಮಾಡೋದು ಅಂತ, ಈ ವಿಲ್ ಬಿ ಇನ್ ಹಿಸ್ ಓನ್ ಸುಪೀರಿಯರ್ ಕಾಂಪ್ಲೆಕ್ಸ್ ಅಂಥವ್ರಿಗೆ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು ಇಟ್ಕೋತೀವಿ. ಯಾರು ಬಂದರೆ ಇವಾಗ ಕಮ್ಮಿಗೆ ಬೇಕು ಅಂತ ನಮ್ಗೆ ತುಂಬ ಯಾರು ಇರಿಟೇಟ್ ಮಾಡ್ತಾರೆ, ಫಸ್ಟ್ ಇದನ್ನು ತೋರಿಸ್ತೀವಿ, ಅದರ ರೆಂಟ್ ಹೇಳ್ತೀವಿ, ಇಷ್ಟೊಂದ ಅಂತ. ಸೈಕಲಾಜಿಕಲಿ ಹಿ ವಿಲ್ ಫೀಲ್ all properties are not very cheap. If a property, something which is not good is commanding this rate, a good property will command more rate, so I should become more flexible ಅಂತ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ. ಸೊ ಇದು ಬೇಸಿಕಲಿ ನಮ್ಮ ಕಸ್ಟಮರ್ಗಳಿಗೆ ಒಂದು ಈಗೋ ಇರುತ್ತೆ, ನನಗೆಲ್ಲ ಗೊತ್ತು, ನಾನು ಅಂದ್ಕೊಂಡ್ರೆ ಸತ್ಯ ಅಂತ. ಮಾರ್ಕೆಟ್ ಸತ್ಯನ ತಿಳಿಸೋದು ಪೊಲೈಟ್ ವೇಲಿ ತುಂಬ ಇಂಪಾರ್ಟೆಂಟ್. ಅದನ್ನು ಹುಷಾರಾಗಿ ಸೂಕ್ಷ್ಮವಾಗಿ ಪೊಲೈಟಾಗಿ ಅವ್ರಿಗೆ ಹರ್ಟ್ ಆಗ್ದಂಗೆ ತಿಳಿಸಿ ಅವರಿಗೆ ಒಳ್ಳೇದಾಗಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈಗ ಯಾರೋ ಒಬ್ಬರು ನನಗೆ ಪ್ರಾಪರ್ಟಿದು ಡೀಲ್ ಆಗಬೇಕು ಅಂತ ಕೇಳಿದರೆ ಅವರಿಗೆ ಅದರ ಹಕ್ಕಿದೆಯಾ ಅದನ್ನು ಕ್ರಾಸ್ ವೆರಿಫೈ ಮಾಡ್ತೀರಾ ನೀವು, ಟೈಟಲ್ ಡೀಡ್ ಅದೆಲ್ಲ? ಓಕೆ ಹೆಂಗಾಗುತ್ತೆ ಆ ಪ್ರಾಸೆಸ್ ಬಗ್ಗೆ? ಫಸ್ಟ್ ಒಂದು ರೌಂಡ್ ಡಾಕ್ಯುಮೆಂಟ್ಸ್ ತೋರಿಸಿ ಅಂತೀವಿ. ಎಲ್ಲಿಂದ ಬಂತು ಪ್ರಾಪರ್ಟಿ? ನಮ್ಮ ತಂದೆಯಿಂದ ಬಂತು. ನಿಮ್ಮ ತಂದೆಗೆ ಎಷ್ಟು ಮಕ್ಕಳು, ಅವ್ರಿಗೆ ಸ್ವಯಾರ್ಜಿತನ, ಪಿತ್ರಾರ್ಜಿತನ, ಎಲ್ಲ ಚೆಕ್ ಮಾಡ್ಕೊತೀವಿ. ಆಮೇಲೆ ಟೈಟಲ್ ಡೀಡ್ ಇದೆಯಾ, ಅಲಾಟ್ಮೆಂಟ್ ಲೆಟರ್ ಇದೆಯಾ, ಪೊಸೆಷನ್ ಸರ್ಟಿಫಿಕೇಟ್ ಇದೆಯಾ, ಲೋನ್ ಏನಾದ್ರು ಇದೆಯಾ ಬ್ಯಾಂಕಲ್ಲಿ, ಎಲ್ಲನೂ ಚೆಕ್ ಮಾಡ್ಕೊಂಡು ದೆನ್ ವಿ ವಿಲ್ ಪ್ರೊಸೀಡ್. ಏನಿದೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ ಬೈಯರ್ಗೆ. ಬೈಯರ್ ಕಮ್ಯುನಿಕೇಟ್ ಮಾಡಿದ್ಮೇಲೆ ಅವರು ಅವ್ರ ಲಾಯರ್ ಹತ್ರ ಒಂದು ಡ್ಯೂ ಡೆಲಿಜೆನ್ಸ್ ಮಾಡೇ ಮಾಡ್ತಾರೆ. ಅದೆಲ್ಲ ಆದಮೇಲೆ ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಪ್ರಾಸೆಸ್ಗೆ ನಾವು ಮುಂದುವರಿತೀವಿ. ಹಾಸ್ಪಿಟಲ್ಗೆ ನಮಗೆ ರಿಕ್ವೈರ್ಮೆಂಟ್ ಬರುತ್ತೆ, ಬಿಲ್ ಟು ಶೂಟ್ ಥರ. ಆ ಲೊಕೇಶನ್ಗೆ ಹೋಗಿ ನಾವು ಸರೌಂಡಿಂಗ್ ಏನಿದೆ ಅಂತ ಹೋಗಿ ವೆರಿಫಿಕೇಷನ್ ಮಾಡ್ದೇ ನಾವು ರಿಸರ್ಚ್ ರಿಪೋರ್ಟ್ ಕೊಡೋಕ್ಕಾಗಲ್ಲ. ಒಂದು ಯಾಕೆಂದರೆ ಅದು ಡಿಪೆಂಡೆನ್ಸಿ ಇಸ್ ಅ ಲಾಂಗ್ ಟರ್ಮ್, 30 years, 50 years, 20 years, 10 years. ಈ ಥರ ಅವರು ಬಿಸ್ನೆಸ್ ರನ್ ಮಾಡಬೇಕಂತಂದರೆ ಹಾಸ್ಪಿಟಲೈಸೇಷನ್ಗೆ ಸರೌಂಡಿಂಗು ಯಾವ ರೀತಿ ಪ್ರಾಪರ್ಟೀಸ್ ಇದೆ, ಪಕ್ಕದಲ್ಲಿ ಏನಾದರೂ ಇಂಡಸ್ಟ್ರಿ ಇದ್ದರೆ ಅದು ಸೌಂಡ್ ಮಾಡ್ತಾ ಇದ್ದರೆ, ಅಥವಾ ಯಾವುದಾದ್ರೂ ಸ್ಮೋಕ್ ಬರೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇದ್ದರೆ ಅವು ತೊಂದರೆ ಆಗುತ್ತೆ. ಸೊ ಅದಕ್ಕಾಗಿ ಶೂಟೇಬಲ್, ಇವಾಗ ಮಾಲ್ಗೆ ಏನೇನು ಶೂಟೇಬಲ್ ಬೇಕು, ಅಥವಾ ಹಾಸ್ಪಿಟಲೈಸೇಷನ್ಗೆ ಏನೇನು ಬೇಕು, ಅಥವಾ ಬೇರೆ ಆಫೀಸ್ ಸ್ಪೇಸಿಗೆ ಏನೇನು ಸುತ್ತಮುತ್ತ ಏನೇನು ಇರಬೇಕು, ವಾಟರ್ ಕನೆಕ್ಟಿವಿಟಿ ಚೆನ್ನಾಗೈತೋ ಇಲ್ವೋ, ಆಮೇಲೆ ಒಳಗಡೆ ವೆಂಟಿಲೇಷನ್ ಚೆನ್ನಾಗಿ ಮಾಡಿದಾರೋ ಇಲ್ವೋ, ಜೊತೆಗೆ ಕನೆಕ್ಟಿವಿಟಿ, ಈಗ ಮೆಟ್ರೋ ಪಕ್ಕದಲ್ಲಿ ಐತೋ ಇಲ್ವೋ, ದೊಡ್ಡ ರೋಡ್ ಚೆನ್ನಾಗೈತೋ ಇಲ್ವೋ, ಆಮೇಲೆ ಸರೌಂಡಿಂಗ್ ಎಲ್ಲ ವೆದರ್ ಅದಕ್ಕೆ ಸೂಟೇಬಲ್ ಆಗತ್ತೋ ಇಲ್ವೋ,
ಚೆಕ್ ಮಾಡಿದ ಮೇಲೇ ನಾವು ವಿಸಿಟ್ ಕಮಿಟ್ ಮಾಡೋದು, ಇಲ್ಲ ಅಂದರೆ ವಿ ಆರ್ ಲೂಸಿಂಗ್ ದ ಬಿಸ್ನೆಸ್. ಓಕೆ, ಈ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಅಂತ ಬರುವಾಗ ಫಿಸಿಕಲ್ ಇದೆಲ್ಲ ಆಯಿತು ಸರ್. ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ಈಗಾಗಲೇ ಒಂದಷ್ಟು ಮಾತಾಡಿದ್ದೀರಿ. ಅದಕ್ಕೆ ನಾನು ಇಷ್ಟು ಅಂತ ಖರ್ಚು ಮಾಡಬೇಕಾಗತ್ತಾ? ಲೀಗಲಿ ವ್ಯಾಲಿಡೇಟಿಂಗ್ ಈ ಡಾಕ್ಯುಮೆಂಟ್ಸ್ ಹಿಂಗಿದೆ, ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟು ಖರ್ಚಾಗುತ್ತೆ ಡೀಲ್ ಮಾಡೋದಕ್ಕೆ ಮುಂಚೆ? ಲೀಗಲಿ ಈ ಕಮರ್ಷಿಯಲ್ ಪ್ರಾಪರ್ಟಿನಲ್ಲಿ ನಾಟ್ ದಟ್ ಮಚ್ ವೇಸ್ಟಿಂಗ್ ಟೈಮ್, ಬಿಕಾಸ್ ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಆದರೆ ಓನರ್ಶಿಪ್ನ ಆಮೇಲೆ ಮದರ್ ಡಾಕ್ಯುಮೆಂಟ್ನ ಕ್ರಾಸ್ ಚೆಕ್ ಮಾಡ್ತೀವಿ. ಮ್ಯಾಕ್ಸಿಮಮ್ 3 to 5 ವರ್ಕಿಂಗ್ ಡೇಸ್ ಆಗುತ್ತೆ. ಡಿಪೆಂಡ್ಸ್ ಆನ್ ಲಾಯರ್. ಜೊತೆಗೆ ಈ ಥರ ಮಾಡಿದ್ರು ಕಮರ್ಷಿಯಲಲ್ಲಿ ಆಲ್ಮೋಸ್ಟ್ ಆಲ್ ಲಿಟಿಗೇಷನ್ ಲೆಸ್ ಇರುತ್ತೆ. whenever you go for revenue property, then is a risk ಇದೆ. we have to cross check is ಓನರ್ಶಿಪ್ ಹೆಂಗೆ ಬಂತು, ಆಮೇಲೆ ಮದರ್ ಡೀಡಲ್ ಏನಿದೆ ಅಂತ. ಇದಾದರೆ ಆಲ್ರೆಡಿ ದೇವ್ರ ಕನ್ಸ್ಟ್ರಕ್ಷನ್ ಯಾವುದೇ ಬಿಲ್ಡಿಂಗ್ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಕರೆಕ್ಟಾಗೇ ಇರುತ್ತೆ ಅಂತ. ಸೊ ಅದು ಒಂದು ಅಡ್ವಾಂಟೇಜ್ ಇನ್ ಕಮರ್ಷಿಯಲಲ್ಲಿ. ಸೊ ಓನ್ಲಿ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ವಿತ್ ದೇರ್ ನೇಚರ್ ಆಫ್ ಬಿಸ್ನೆಸ್ ಆ್ಯಂಡ್ ಟೈಮ್ ಲೈನ್. ಅಷ್ಟೊಂದೇ ನೋಡ್ಕೊಂಡ್ರೆ ಸಾಕು. ಫೈನ್. ಈ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಏನಾದರೂ ಬರುತ್ತೆ ಸರ್ ಕಟ್ಟೋ ಟೈಮಲ್ಲಿ? ಅಂದರೆ ನಾವು ಕ್ರಾಸ್ ವೆರಿಫೈ ಮಾಡ್ಬೇಕಾದ್ರೆ ಅದನ್ನು ನೋಡ್ಕೋಬೇಕು. ಖಂಡಿತ ಡಿಪೆಂಡ್ಸ್ ಆನ್ ಫ್ಲೋರ್. ಇವಾಗ ನೀವು G+8 ಅಂತ ಬಂದಾಗ, ಈ ಜನರಲಿ ನಾರ್ತ್ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಆ ಹೈಟ್ ಇದೆ. ಕೆಲವೊಂದು G+4 ಹತ್ರ ಇದ್ದಾಗ, G+7 ಸ್ವಲ್ಪ ದೂರ ಇದ್ದಾಗ, ಸ್ವಲ್ಪ ದೂರ ಇದ್ದಾಗ G+13. ಇದಾದಮೇಲೆ ದೇ ಕ್ಯಾನ್ ಗಿವ್ ಅಪ್ರೂವಲ್ಸ್. ಸೊ ಅವಾಗ ಎನ್ವಿರಾನ್ಮೆಂಟಲ್ಲು ಆಥರೈಸ್ಡ್ ಇದರಲ್ಲಿ ನಿಮಗೆ 3 to 4 ಟೈಪ್ಸ್ ಆಗಿ ಬರುತ್ತೆ. BBMP ಅಂತ ಒಂದು ಬರುತ್ತೆ. BBMP ಕಮ್ಸ್ ಅಂಡರ್ ಬೃಹತ್ ಬ್ಯಾಂಗ್ಳೂರು ಮಹಾನಗರ ಪಾಲಿಕೆ. ಅವ್ರ ಅಥಾರಿಟಿ ಬಂದಾಗ ದೇ ಕ್ಯಾನ್ ಗಿವ್ ಅಪ್ರೂವಲ್ಸ್ G+3, G+13, G+30 ವಾಟ್ ಎವರ್ ಇಸ್ ಕಮ್ಸ್. ಓಕೆ, ಒಂದು ಲಿಮಿಟೇಷನ್ ದಾಟಿದಾದ್ಮೇಲೆ ವಿ ಹ್ಯಾವ್ ಟು ಟೇಕ್ ಕಂಪಲ್ಸರಿ ಫೈರ್ ನಾರ್ಮ್ಸ್, ದೆನ್ ಏರ್ಪೋರ್ಟ್ ಅಥಾರಿಟಿ ನಾಮ್ಸ್. ಸೊ ಈ ಥರ ಈ ಕೆಲವೊಂದು ಡಿಪೆಂಡ್ಸ್ ಆನ್ ಕಮರ್ಷಿಯಲ್ ಎಲ್ಲೆಲ್ಲಿ ನಾವು ಮಾಡ್ತೀವೋ ಆ ಲೊಕೇಶನಲ್ಲಿ ಯಾವ ಅಥಾರಿಟಿ ಬರುತ್ತೆ. BDA ಅಥಾರಿಟಿ ಬರುತ್ತಾ, BBMP ಬರುತ್ತಾ, ಬಯಪ್ಪ ಬರುತ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಮೇಲೆ BMRDA ಅಂತ ಬರುತ್ತೆ ಮೆಟ್ರೋ ಸರೌಂಡಿಂಗ್. ಸೊ ಅವೆಲ್ಲ ಅಥಾರಿಟಿ ಚೆಕ್ ಮಾಡಿ ವಾಟ್ ದೇ ಆರ್ ಗಿವನ್ ಇಸ್ ಅಪ್ರೂವಲ್ಸ್, ಬೇಸ್ಡ್ ಆನ್ ದಟ್ ಬಿಲ್ಡಿಂಗ್ ರೆಡಿ ಮಾಡಿ. ಸೊ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಲಾಸ್ ಆಗೋ ಚಾನ್ಸಸ್? ಹೌದು, ಖಂಡಿತ. ಈ ನೀವು ಎಕ್ಸಾಂಪಲ್ ಇವಾಗ ರಾಂಗ್ ಪ್ಲೇಸ್ ಏನಾದರೂ ಚೂಸ್ ಮಾಡಿದ್ರೆ, ಓಕೆ, ಯು ಆರ್ ನಾಟ್ ಗೆಟ್ ಅ ಬಿಸ್ನೆಸ್, ಅಥವಾ ಬೇರೆಯವರಿಂದ ಡಿಸ್ಟರ್ಬ್ ಆದರೆ ಯು ಆರ್ ಲೂಸಿಂಗ್ ಯುವರ್ ಬಿಸ್ನೆಸ್. ಸೊ ಆ ಥರ ವಿ ಹ್ಯಾವ್ ಟು ಕ್ರಾಸ್ ಚೆಕ್. ಸೊ ಅವಾಗ ರಿಯಲ್ಟರ್ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ. ಯಾಕೆಂದರೆ ವಿ ಆರ್ ಆಲ್ಸೋ ಗೈಡಿಂಗ್ ದೆಮ್, ಆ್ಯಂಡ್ ಸಮ್ ಟೈಮ್ ಅವರೇ ಹುಡ್ಕೊಂಡು ಬರ್ತಾರೆ, ನನಗೆ ಇಲ್ಲೇ ಬೇಕು, ಈ ಥರದ್ದೇ ಬೇಕು ಅಂತ. ವಿ ಕ್ಯಾನ್ ಗೈಡ್ ದೆಮ್. ಇದಕ್ಕೆಲ್ಲ ಒಂದು ಪ್ರಾಪರ್ ನೆಟ್ವರ್ಕ್ ಇರಬೇಕು. ಖಂಡಿತ. ಪ್ರಾಪರ್ ನೆಟ್ವರ್ಕ್ ಹೆಂಗೆ ಅಂತಂದರೆ, ಪ್ರಾಪರ್ಟಿ ಬಗ್ಗೆ ಗೊತ್ತಿರೋರು ಇರಬೇಕು, ಟೈಮ್ ಸೇವ್ ಆಗುತ್ತೆ. ಜೊತೆಗೆ ಲೀಗಲ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದು ಆವಾಗ ಟೈಮ್ ನಿಮಗೆ ಮನಿ ಇನ್ವಾಲ್ವ್ ಇರೋದ್ರಿಂದ ವಿ ಕ್ಯಾನ್ ಸೇವ್ ದ ಟೈಮ್. ಆಮೇಲೆ ಲೊಕೇಶನ್ನು ಜೊತೆಗೆ ಅವ್ರಿಗೆ ಅಕಮಡೇಟ್ ಅಂದರೆ ಇವಾಗ ನೇಚರ್ ಆಫ್ ಬಿಸ್ನೆಸ್ಗೆ ಅದು ಮ್ಯಾಚ್ ಆಗತ್ತಾ ಇಲ್ವಾ ಅಂತ ವಿ ಹ್ಯಾವ್ ಟು ಫೈಂಡ್ ಔಟ್. ಅದೆಲ್ಲ ಹೆಲ್ಪ್ ಆಗುತ್ತೆ. ಏನೇನನ್ನ ಒಬ್ಬ ಬಯ್ಯರ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ತಿಳ್ಕೊಳ್ಬೇಕು, ಅದನ್ನು ನೀವು ತಿಳಿಸ್ತೀರಿ ಅಂತ. ಯಾಕೆಂದರೆ ನೀನು ಆಗ ಮ್ಯಾಂಡೇಟ್ ಆಗಬೇಕಾದ್ರೆ ಮಾತಾಡಬೇಕಾಗಿತ್ತು, ಈಗ ಬಂದು ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರದ ಸಿಚುವೇಶನ್ ಅರೈಸ್ ಆಗ್ಬೋದು. ಸೊ ಟು ಬಿ ವೆಲ್ ಇನ್ಫಾರ್ಮ್ಡ್, ಅವ್ರಿಗೆ ಇನ್ಫಾರ್ಮೇಷನ್ ತಲುಪಿಸೋದಕ್ಕೆ ಬ್ರೋಕರ್ ಏನು ಮಾಡ್ತಾರೆ? ಏನಿಲ್ಲ, ನಾವು ಏನಿದೆ ವಾಸ್ತವವಾಗಿ ಅದು ಎಷ್ಟು, ಯಾವ ಲ್ಯಾಂಡ್ ಏರಿಯಾ ಇದೆ, ಎಷ್ಟು ಬಿಲ್ಡಪ್ ಆಗಿದೆ, ಎಷ್ಟು ಏಜ್ ಆಗಿದೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ಅ ಫೇರ್ ವ್ಯಾಲ್ಯೂ, ರೀಸೆಂಟಾಗಿ ಆಗಿರೋ ಟ್ರಾನ್ಸಾಕ್ಷನ್ಗಳಿಗೇನು, ಇದನ್ನೆಲ್ಲ ಬೇಸಿಸ್ ಮಾಡಿಕೊಂಡು ಅವ್ರಿಗೊಂದು ಪ್ರೆಸೆಂಟೇಷನ್ ಮಾಡ್ತೀವಿ. ಆಮೇಲೆ ಏನಾದ್ರು ಸ್ಪೆಷಲ್ ರಿಕ್ವೆಸ್ಟು ಆ ಥರ ಏನಾದ್ರು ಇದ್ದರೆ, ಈ ಥರ ಇದೆ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ ಇದನ್ನು ಯೂಸ್ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಈಗ ಕೆಲವೊಂದು ಮನೆಗಳು ಬರುತ್ತೆ, ಅಲ್ಲಿ ಯಾರೋ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಅದನ್ನು ನಾವು ಹೇಳಬೇಕಾಗತ್ತೆ. ಅದನ್ನು ಕನ್ಸಿಲ್ ಮಾಡಿ ನಾನು ಸೇಲ್ ಮಾಡೋ ಅಂಥ ಇದನ್ನು ಇಟ್ಕೊಂಬಾರ್ದು. ಅಥವಾ ಏನೋ ಅಂಟುವರ್ಡ್ ಇನ್ಸಿಡೆಂಟ್ ನಡೆದಿರುತ್ತೆ ಅಲ್ಲಿ, ಅದನ್ನು ನಾವು ಹೇಳಬೇಕಾಗ್ತದೆ. ನೀವಲ್ಲಿ ಆ ಲೊಕ್ಯಾಲಿಟಿನಲ್ಲಿ ಓನರ್ ಏನು ಹೇಳ್ತಾರೋ ಅದನ್ನ ಅಷ್ಟೇ ಬಿಟ್ಟು ಅಕ್ಕಪಕ್ಕದವ್ರದ್ದು, ಈಗ ನೀವಾಗಲೇ ಮಿಸ್ಟ್ರಿ ಶಾಪಿಂಗ್ ಅಂತ ಹೇಳಿದ್ರಿ, ಅದೇ ಥರ ಮಿಸ್ಟ್ರಿ ಇನ್ಫಾರ್ಮೇಷನ್ ಕಲೆಕ್ಷನ್ನು, ಕ್ರಾಸ್ ವೆರಿಫಿಕೇಷನ್ನು ಅಂಥದ್ದಾಗುತ್ತಾ? ನೆಸೆಸಿಟಿ ಬರುತ್ತಾ?
ಇದು ಮಿಸ್ಟ್ರಿ ಇನ್ಫಾರ್ಮೇಷನ್ ಕಲೆಕ್ಷನ್ ಹೇಗಾಗತ್ತೆ ನಾನು ಹೇಳ್ತೀನಿ. ಯಾವುದೇ ಪ್ರಾಪರ್ಟಿ ಬಂದ್ರೂ ನಾವು ಲೋಕಲ್ ಏರಿಯಾ ಎಕ್ಸ್ಪರ್ಟ್ ಅಂತ ಇರ್ತಾರೆ, ಅವ್ರ ಥರ ಒಂದು ಫೀಡ್ಬ್ಯಾಕ್ ತೊಗೊಂಡಿರ್ತೀವಿ. ಓಕೆ, ಏನೇ ಒಳಗಡೆ ಇದ್ರೂ ನಮ್ಮದು ನೆಟ್ವರ್ಕ್, ಬ್ರೋಕರ್ ನೆಟ್ವರ್ಕ್ ಹೆಂಗಿದೆ ಅಂದರೆ, ಈ ಥರ ಪ್ರಾಪರ್ಟಿ ಬಂದಿದೆಪ್ಪ ಅಂದಿದ ತಕ್ಷಣ ಅದರದ್ದು ಪೂರ್ವಾಪರ ಎಲ್ಲ ಒಬ್ಬರು ಹೇಳ್ಬಿಡ್ತಾರೆ. ಓಕೆ ಓಕೆ. ಜನರಲಿ ಎಷ್ಟೋ ಸಲ ನಮಗೆ ಸೆಲ್ಲರ್ ಫೋನ್ ಮಾಡೋ ಅಷ್ಟೊತ್ತಲ್ಲಿ ಆ ಪ್ರಾಪರ್ಟಿ ನಮ್ಮ ಹತ್ರ ಬಂದು ಆಗೋಗಿರುತ್ತೆ. ಇಲ್ಲ ಯಾರೋ ಒಬ್ರು ಬೈಯರು ನಾನು ಈ ಥರ ಒಂದು ಪ್ರಾಪರ್ಟಿ ಪರ್ಸ್ಯೂ ಮಾಡ್ತಾ ಇದ್ದೀನಿ ತಗೋಬೋದಾ ಅಂತ ಕೇಳೋ ಅಷ್ಟೊತ್ತಿಗೆ ನಾವೇ ಹೇಳ್ಬಿಡ್ತೀವಿ ಈ ಪ್ರಾಪರ್ಟಿ ಈ ಕಲರ್ ಮನೆ ಈ ಕ್ರಾಸಲ್ಲಿ ಇದೆ ಅಲ್ವಾ ಅಂತ. ಓಕೆ, ಅಷ್ಟು ಚಾಕುಚಕ್ಯತೆ, ಅಷ್ಟು ನೆಟ್ವರ್ಕ್ನ ನಾವು ಬೆಳೆಸ್ಕೊಂಡಿದ್ದೀವಿ ಆಲ್ರೆಡಿ. ಬಟ್ ಸ್ಟಿಲ್ ಕೆಲವುದನ್ನೆಲ್ಲ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಏನಾದರೂ ಅಕ್ಕಪಕ್ಕ ಪ್ರಾಬ್ಲಮ್ ಇದೆಯಾ, ಇನ್ನೇನಾದರೂ ಏನಾದರೂ ಸ್ಪೆಷಲ್ ಅಸಿಸ್ಟೆನ್ಸ್ ಬೇಕಾ ಇಲ್ಲಿ, ಅಥವಾ ಸ್ಪೆಷಲ್ ದೃಷ್ಟಿಕೋನಲ್ಲಿ ಹೋಗ್ಬೇಕನ್ನೋಂಥ ನಾವು ವಿ ವಿಲ್ ಟೇಕ್ ಕೇರ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ವಿತ್ ನಮ್ಮ ಲಿಮಿಟೇಷನ್ನಲ್ಲಿ ಏನು ಸಾಧ್ಯ ಇದೆ ಅದನ್ನೆಲ್ಲ ನಾವು ಮಾಡಿರ್ತೀವಿ. ಒಂದು ಎಕ್ಸಾಂಪಲ್ ಬಗ್ಗೆ ಹೇಳಿ ಸರ್. ಅಂದರೆ ನಿಮ್ಗೆ ಅವ್ರು ಹೇಳಿದ್ದೇ ಒಂದು, ನೀವಲ್ಲಿ ಹೋಗಿ ಇನ್ಸ್ಪೆಕ್ಟ್ ಮಾಡಿದಾಗ ಆಗಿದ್ದೇ ಒಂದು, ಸದ್ಯ ಬಚಾವಾದೆ ಅನ್ನೋ ಥರದ್ದು ಏನಾದರೂ ಎಕ್ಸಾಂಪಲ್ ಇದೆಯಾ ನಿಮ್ಮದು? ಈಗ ಒಂದು ಏರಿಯಾಲಿ ಒಂದು ಪ್ರಾಪರ್ಟಿ ಬಂತು. ಸೊ ಅವ್ರು ಹೇಳಿದ್ರು ಇಟ್ ಈಸ್ ಅ 50-80 ಪ್ರಾಪರ್ಟಿ ಅಂತ ಹೇಳಿದ್ರು. ಹೋಗಿ ನೋಡಿದ್ರೆ ಅದು 50-80 ಡೈಮೆನ್ಷನ್ದು ಸ್ಕ್ವೇರ್ ಫೀಟ್ ಇದೆ, 4000 ಸ್ಕ್ವೇರ್ ಫೀಟ್ ಇದೆ ಪ್ರಾಪರ್ಟಿ. ಬಟ್ ಅದು ಪ್ರಾಪರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇಲ್ಲ. ಆ್ಯಂಡ್ ವಾಸ್ತು ರಿಪೋರ್ಟ್ ಆಲ್ಸೋ ಸೆಡ್ ನೆಗೆಟಿವ್ ಅಬೌಟ್ ಇಟ್. ಸೊ ವಾಸ್ತು ರಿಪೋರ್ಟು ನೆಗೆಟಿವ್ ಇದ್ದಿದ್ದರಿಂದ ಅವ್ರು ನಮಗೆ ಇದು ಈ ಥರ ಇದೆ ಅಂತ ಹೇಳಿರಲಿಲ್ಲ. ಓಕೆ. ಸೊ ಬಿಲ್ಡಿಂಗ್ ನೋಡಿದಾಗ ನಮಗೆ ಗೊತ್ತಾಯಿತು, ಸುಮ್ಮನೆ ಇಟ್ ವಾಸ್ ವೇಸ್ಟ್ ಆಫ್ ಟೈಮ್. ಬಟ್ ಅದನ್ನು ಮಾರ್ಕೆಟ್ ಮಾಡ್ತೀವಿ ಅಂತಲೇ ಹೇಳಿದ್ವಿ ನಾವು, ಬಟ್ ನಮ್ಮ ಕಡೆಯಿಂದ ಸೇಲ್ ಆಗಲಿಲ್ಲ. ಬಟ್ ಅವರು ಫೋನಲ್ಲೇ ಇಷ್ಟು ಹೇಳಿದರೆ ನಾವು ಇನ್ನೊಂದು ಸ್ವಲ್ಪ ಪ್ರಿಪೇರ್ಡ್ನೆಸ್ಸಲ್ಲಿ ಹೋಗಿ ನೋಡ್ಬೋದಿತ್ತು, ಅಥವಾ ಇನ್ಯಾರಿಗಾದ್ರು ಸಜೆಸ್ಟ್ ಮಾಡ್ಬೋದಿತ್ತು. ಅವ್ರಿಗೆ ನಾವೇನು ಹೇಳಿದ್ವಿ ಅಂದರೆ ಈ ಥರ ಇದೆ, ಇದು ಪ್ರಾಪರ್ ರೆಕ್ಟ್ಯಾಂಗಲ್ ಇಲ್ಲ, ವಾಸ್ತು ಪ್ರಕಾರ ಇಲ್ಲ, ನೀವು ಪ್ರೈಸನ್ನು ಸ್ವಲ್ಪ ಕಮ್ಮಿ ಮಾಡಿ ಹೋಗುತ್ತೆ ಅಂದ್ವಿ. ಅವರು 1 ವರ್ಷ ಆಲ್ಮೋಸ್ಟ್ ಏನೇನೋ ಮಾಡಿದ್ರು ಅದೇ ಪ್ರೈಸಲ್ಲಿ ಹೋಗಲಿಲ್ಲ. ಕೊನೆಗೆ ಒಂದು 20% ಕಡಿಮೆ ಮಾಡಿ ನಾವು ಹೇಳ್ದಂಗೆ ಬೇರೆ ಯಾರಿಗೂ ಮಾರಿದ್ರು. ಅದನ್ನೇ ಡೇ 1 ಮಾಡಿದರೆ 1 ವರ್ಷ ಟೈಮ್ ಅವ್ರಿಗೆ ಉಳಿದಿರೋದು. ಹೌದು, ಪ್ರೊಫೆಷನಲ್ ಅಡ್ವೈಸ್ ಬರೋದೇ ಅಂತ ವಿಚಾರ. ಪ್ರಾಪರ್ಟಿ ಇನ್ಸ್ಪೆಕ್ಷನ್ಗೆ ಹೋಗೋದು ಸರ್, ಅದಕ್ಕೆ ನೀವು ಡೆಡಿಕೇಟ್ ಮಾಡೋ ರಿಸೋರ್ಸಸ್ಸು, ಟೈಮು, ಇದಕ್ಕೆಲ್ಲ ಚಾರ್ಜ್ ಮಾಡಬೇಕಾಗತ್ತಾ ಬ್ರೋಕರ್ಸು, ಅಥವಾ ಅಟ್ ದೇರ್ ಕಾಸ್ಟ್? ಅದು ಹೆಂಗೆ? ರೆಂಟಲ್ಸಲ್ಲಿ, ಪ್ರಾಪರ್ಟಿ ಕಮರ್ಷಿಯಲ್ ರೆಂಟಲ್ಸಲ್ಲಿ ಒಂದೊಂದು ಸಲ ಕೆಲವ್ರು ಬರ್ತಾರೆ, ಅವ್ರ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರಲ್ಲ ನಮಗೆ. ಸೊ ಅವಾಗ ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ನಾವು ವಿಸಿಟಿಂಗ್ ಚಾರ್ಜಸ್ಸು ಮಾಡ್ತೀವಿ. ಬಟ್ ನೀವೇನಾದರೂ ತೊಗೊಂಡ್ರೆ ಅದರಲ್ಲಿ ನಾವು ನಿಮಗೆ ನಮ್ಮ ಬ್ರೋಕರೇಜ್ ಚಾರ್ಜಸ್ಸಲ್ಲಿ ಡಿಡಕ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಡ್ತೀವಿ. ಸೊ ಕೆಲವ್ರು ಕೊಟ್ಟು ಬಂದು ಫೈನಲೈಸ್ ಮಾಡಿದವರು ಇದ್ದಾರೆ, ಕೆಲವ್ರು ಕೊಟ್ಟು ಫೈನಲೈಸ್ ಮಾಡದೇ ಇರೋರು ಇದ್ದಾರೆ, ಕೆಲವ್ರು ಕೊಡಲ್ಲ ಅಂತ ಓಡೋದವರು ಇದ್ದಾರೆ. ಓಡೋಗೋದು ಒಳ್ಳೆಯದು, ಯಾಕೆಂದರೆ ದೇ ಆರ್ ನಾಟ್ ಸೀರಿಯಸ್ ಆಗಿರೋರು ಬರಲಿ ಅಂತ ಅದೊಂದು ಬ್ಯಾರಿಯರಾಗಿ ಯೂಸ್ ಮಾಡ್ತೀವಿ ನಾವು. ಈಗ ರೆಸಿಡೆನ್ಷಿಯಲ್ ರೆಂಟಲ್ಸಲ್ಲೂ ಇದು ಶುರು ಆಗಿದೆ. ದೇ ಚಾರ್ಜ್ ಎ ನಾಮಿನಲ್ ಫೀ ಫಾರ್ ಎವ್ರಿ ವಿಸಿಟ್. ನೀವು ತಮಿಳ್ನಾಡಲ್ಲೆಲ್ಲ ಹೋಯ್ತು ಅಂದರೆ ಚೆನ್ನೈ ಅಂತ ಊರಲ್ಲಿ ಅಥವಾ ಬಾಂಬೆ ಅಂತ ಊರಲ್ಲಿ ಪರ್ ಪ್ರಾಪರ್ಟಿ ವಿಸಿಟ್ ಇಟ್ ಇಸ್ ಯೂಸ್ ಮಾಡ್ತಾರೆ. ಓಕೆ ಓಕೆ. ಸೊ ಇನ್ನು ಕರ್ನಾಟಕದಲ್ಲಿ ಆ ಥರದ್ದು ಇನ್ನೂ ಬಂದಿಲ್ಲ ಅಂತೀರಾ? ಇಲ್ಲ, ಬಂದಿದೆ, ನಾವೇ ಯೂಸ್ ಮಾಡಿದ್ವಿ ಅಂತ ಹೇಳಿ. ಓಕೆ ಓಕೆ, ಫೈನ್ ಫೈನ್. ಅಂದರೆ ಆ ಮಟ್ಟದಲ್ಲಿ ಬಂದಿಲ್ಲ ಅಂತ, ಅಂದರೆ ಚೆನ್ನೈ, ಬಾಂಬೆ ಲೆಕ್ಕಕ್ಕೆ ಇಲ್ಲ. ಯಾಕೆಂತಂದರೆ ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ತುಂಬ ಅದು ಟೈಮ್ ಕನ್ಸ್ಯೂಮಿಂಗ್. ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ನಮಗೆ ಚಾರ್ಜ್ ಮಾಡಬೇಕು ಅನ್ನೋದು ನಮ್ಮ, ಅವಾಗ ಸೀರಿಯಸ್ ಇರೋರು ಮಾತ್ರ ನಿಮ್ಮ ಹತ್ರ ಬರ್ತಾರೆ. ಹೌದು, ಅವಶ್ಯಕತೆ ಇರೋರು ಕರೆಕ್ಟ್. ಆಮೇಲೆ ಅವ್ರ ರಿಕ್ವೈರ್ಮೆಂಟ್ನ ನಾವು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ಬೇಕು. ಸುಮ್ಮನೆ ಏನೋ ಮನೆ ತೋರಿಸ್ಬಿಟ್ಟು ದುಡ್ಡು ಕೊಡು ಅಂತ ಹೇಳೋಕ್ಕಾಗಲ್ಲ. ಅಥವಾ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಏನೋ ಒಂದು ತೋರಿಸ್ಬಿಟ್ಟು ನಾನು ದುಡ್ಡು ಕೊಡಪ್ಪ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ರೆಸಿಡೆನ್ಷಿಯಲಲ್ಲಿ ಮನೆಗಳಿಗೆ ಮಾಡ್ತಾ ಇದ್ದಾರೆ, ಕಮರ್ಷಿಯಲ್ ಪ್ರಾಪರ್ಟೀಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ವಿಷಯದಲ್ಲಿ ಅನೇಕ ಸ್ವಾರಸ್ಯಕರ ಅಂಶಗಳನ್ನು ತಿಳ್ಕೊಂಡ್ವಿ. ಸೈಕಲಾಜಿಕಲಿ ಹೇಗೆ ನಿಮ್ಮನ್ನ ಮಾರ್ಕೆಟ್ ಟ್ರೆಂಡ್ಗೆ ಕರ್ಕೊಂಡು ಬರ್ತಾರೆ ಅನ್ನೋದಿದೆಯಲ್ಲ, ಇದು ಬಹಳ ಸ್ವಾರಸ್ಯಕರ. ಇನ್ನೊಂದು ಏನಂತಂದ್ರೆ, ಕೆಲವ್ರು ಬರ್ತಾರೆ, ಬಂದ್ಬಿಟ್ಟು ಏನಂದರೆ ನೋಡ್ತಾರೆ ಪ್ರಾಪರ್ಟಿ ಎಲ್ಲ ನೋಟು ಚೆನ್ನಾಗಿದೆ, ನಾನು ನನ್ನ ಹೆಂಡ್ತಿನ ಕರ್ಕೊಂಬರ್ತೀನಿ, ನನ್ನ ಪಾರ್ಟ್ನರ್ನ ಕರ್ಕೊಂಬರ್ತೀನಿ, ಹೋದವರು ಅವ್ನ ಫೋನ್ ಎತ್ತಲ್ಲ. ಓಕೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಇನ್ಸ್ಪೆಕ್ಷನ್ ಚಾರ್ಜಸ್ ಆರ್ ಎ ಗುಡ್ ವೇ ಟು ಡೀಲ್ ವಿತ್. ಓಕೆ ಓಕೆ. ಆವಾಗಲೂ ಇನ್ಸ್ಪೆಕ್ಷನ್ ಚಾರ್ಜ್ ಕೊಡೋದ್ರೆ ಎಲ್ಲ ಒಟ್ಟಿಗೆ ಬರ್ತಾರೆ. ಆವಾಗ ನಮ್ಮ ಟೈಮು ಸೇವ್ ಆಯಿತು, ಅವ್ರ ಟೈಮು ಸೇವ್ ಆಯಿತು. ಸೊ ದೇ ಕ್ಯಾನ್ ಆಲ್ಸೋ ಅರೈವ್ ಎಟ್ ಎ ಡಿಸಿಷನ್. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಜೊತೆ, ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.